ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಇವತ್ತು ಎಲ್ಲ ವೀಡಿಯೋ ಥರನೇ ಇವತ್ತು ಕೂಡ ಒಂದು ಒಳ್ಳೆ ಸಬ್ಜೆಕ್ಟಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಈ ಥರದ ವೀಡಿಯೋ ನನ್ನ ಚಾನಲ್ ಬರ್ತಾ ಇರೋದು ಫಸ್ಟ್ ಟೈಮ್ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ. ಇದು ಏನಂತ ಹೇಳಿದರೆ 2 in 1, ಅಂದರೆ ಆ ಕಡೆ ಗಿಡಗಳು ಕೂಡ ಚೆನ್ನಾಗಿ ಬೆಳಿಬೇಕು, ಹಾಗೆ ಈ ಕಡೆ ಕೀಟಗಳ ಬಾಧೆ ಕೂಡ ನಮ್ಮಿಂದ ದೂರ ಹೋಗಬೇಕು. ಯಾಕಂದ್ರೆ ನಮ್ಮ ಗಾರ್ಡನಲ್ಲಿ ಬೆಳೆಸೋರಿಗೆ ದೊಡ್ಡ ಸಮಸ್ಯೆ ಏನಂದರೆ ಕೀಟಗಳ ಬಾಧೆ. ಯಾವುದೋ ಒಂದು ಕೀಟಗಳು ನಮ್ಮ ಗಿಡದ ಮೇಲೆ ದಾಳಿ ಮಾಡ್ತಾನೆ ಇರುತ್ತೆ. ನಾವು ಅಷ್ಟು ದಿವಸ ಎಲ್ಲ ಕಷ್ಟಪಟ್ಟಿದ್ದು ಅದು ಒಂದೇ ದಿವಸ ರಾತ್ರಿಲೆಲ್ಲ ನಾಶ ಮಾಡಿಬಿಡುತ್ತೆ. ಇಲ್ಲಾಂದರೆ ಕೆಲವೊಂದು ಸರ್ತಿ ಗಿಡಗಳು ಸರಿಯಾಗಿ ಬೆಳೆಯಲ್ಲ. ಇದಕ್ಕೆ ಏನು ಒಂದು ಔಷಧಿ ಏನಂತೇಳಿದರೆ ಕೌ ಯೂರಿನ್, ಅಂದರೆ ಗೋಮೂತ್ರ. ಈ ಗೋಮೂತ್ರನ ನಾವು ಗಿಡಗಳ ಮೇಲೆ ಸಿಂಪಡಿಸೋದ್ರಿಂದ ಅಥವಾ ಮಣ್ಣಲ್ಲಿ ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಗೋಮೂತ್ರ ಅಂದ ತಕ್ಷಣ ಸಿಟಿಲಿದ್ದವರು ಒಂದು ಸ್ವಲ್ಪ ಬೇಜಾರಾಗಿರ್ಬೋದು, ಯಾಕಂದ್ರೆ ನಮ್ಗೆ ಸಿಕ್ಕಲ್ವಲ್ಲ ಅಂಥೇಳಿ. ಆ ಥರ ಏನು ಆಲೋಚನೆ ಮಾಡಬೇಡಿ. ಪೂಜಾ ಸ್ಟೋರಲ್ಲಿ ಸಿಟಿಲಿ ಕೂಡ ಸಿಕ್ಕುತ್ತೆ, ಅದು ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕು. ಇನ್ನು ಹಳ್ಳಿ ಕಡೆ ಇದ್ದವರಿಗಂತೂ ಫ್ರೀಯಾಗಿ ಇದು ಸಿಕ್ಕುತ್ತೆ. ಈಗ ಗೋಮೂತ್ರ ಅಂದ ತಕ್ಷಣ 2 ಥರದಲ್ಲಿರುತ್ತೆ. ಒಂದು ಈ ಜರ್ಸಿ ದನಗಳಂತೀವಿ ನೋಡಿ, ಬೇರೆ ಇದು ದೊಡ್ಡಕ್ಕಿರುತ್ತೆ, ಬ್ಲ್ಯಾಕ್ ಕಲರು ಮೇಲ್ಗಡೆ ಎಲ್ಲ ಅಂಥದಕ್ಕೆಲ್ಲ ಜರ್ಸಿ ದನ ಅಂತಾರೆ. ನಮ್ಮ ದೇಶಾವಳಿ ಅಂದರೆ ನಾಟಿ ಹಸುಗಳು ಬೇರೆ ಇರುತ್ತೆ. ಈ ನಾಟಿ ಹಸುದು ಗೋಮೂತ್ರ ಇದ್ದರೆ ಮಾತ್ರ ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ. ಅದು ನಿಮಗೆ ಸಿಕ್ಕಿದರೆ ಅದನ್ನೇ ತಗೊಳ್ಳಿ. ಇಲ್ಲ ನಾವು ಬೇರೆ ದಾರಿ ಇಲ್ಲ ಅಂದರೆ ಜರ್ಸಿ ದನಗಳಾದರೂ ಪರವಾಗಿಲ್ಲ, ಆದರೆ ನಾಟಿ ಹಸುದಷ್ಟು ಕೆಲಸ ಮಾಡಿದಷ್ಟು ಇದು ಕೆಲಸ ಮಾಡಲ್ಲ. ಗೋಮೂತ್ರ ಅಂದ ತಕ್ಷಣ ಕೆಲವರಿಗೆ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಏನಂದರೆ ವಾಸನೆ ಬರುತ್ತೆ ಅಂತ. ಈ ವಾಸನೆ ಬಗ್ಗೆ ಕೂಡ ನಾವು ಮಾತಾಡೋಣ ಈ ವಿಡಿಯೋಲ್ಲೇ, ಓಕೆನಾ. ಸರಿ, ಈಗ ಗೋಮೂತ್ರದ ಬಗ್ಗೆ ಇಷ್ಟೆಲ್ಲ ನಾನು ಹೇಳಿದ್ನಲ್ಲ, ಇದರಲ್ಲಿ ಏನೇನಿರುತ್ತೆ ನೋಡಿ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಇವು ತುಂಬ ಚೆನ್ನಾಗಿರುತ್ತೆ. ಅಂದರೆ NPK ಇದರಲ್ಲಿ ಫುಲ್ ನಮಗೆ ಸಿಕ್ಕುತ್ತೆ. ಈ ಒಂದು ಗೋಮೂತ್ರದಲ್ಲೇ ಗಿಡಗಳಿಗೆ ಬೇಕಾಗುವಂಥ ಇದೆ. ಇವು 3 ಗಿಡಗಳಿಗೆ ಬೆಳವಣಿಗೆಗೆ ಅಂದರೆ ಖಂಡಿತವಾಗ್ಲೂ ಸಾಕಾಗಲ್ಲ. ಇದೇ ಅಲ್ಲದೆ ವಿಟಮಿನ್ಸ್, ಮಿನರಲ್ಸ್ ಕೂಡ ಬೇಕು. ಅಂದರೆ ನಮ್ಮ ಮನುಷ್ಯ ದೇಹಕ್ಕೆ ಏನೇನು ಬೇಕೋ ಅವೆಲ್ಲದೂ ಗಿಡಗಳಿಗೆ ಕೂಡ ಬೇಕು ಅಂತ ನಾನು ಹಲವಾರು ವೀಡಿಯೋಗಳಲ್ಲಿ ನಿಮ್ಗೆ ಹೇಳಿದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಗೋಮೂತ್ರದಲ್ಲಿ ಏನೇನಿದೆ ಒಂದು ಸರ್ತಿ ಕಣ್ಣಾಡಿಸಿ. ಸಲ್ಫರ್, ಐರನ್, ಸೋಡಿಯಂ, ಮ್ಯಾಗ್ನೀಸ್, ಸಿಲಿಕಾನ್, ಮೆಗ್ನೀಷಿಯಮ್, ಕ್ಲೋರಿನ್, ಕ್ಯಾಲ್ಸಿಯಂ ಇವೆಲ್ಲದೂ ಇರುತ್ತೆ. ಇಷ್ಟೇ ಅಲ್ಲದೆ ಇದರಲ್ಲಿ ಕೆಲವೆಲ್ಲ ಮಿನರಲ್ಸ್ ಕೂಡ ಇರುತ್ತೆ. ಈ ಮಿನರಲ್ಸ್ ಅಂದರೆ ಸೂಕ್ಷ್ಮವಾಗಿ ಬೇಕಾಗುವಂಥ ಗಿಡಗಳಿಗೆ ಬೇಕಾಗುವಂಥ ಸೂಕ್ಷ್ಮತೆ ಇದೆ. ನಮ್ಮ ದೇಹ ಕೂಡ ವಿಟಮಿನ್ K, B12 ಅವೆಲ್ಲ ಹೇಳ್ತಾರಲ್ಲ, ಆ ಥರದ್ದು, ಓಕೆನಾ. ಸರಿ, ಇದನ್ನೆಲ್ಲ ನಾವು ಹಾಕೋದ್ರಿಂದ ಗಿಡಗಳಿಗೆ ಏನು ಪ್ಲಸ್ ಪಾಯಿಂಟ್ ಅಂದರೆ ಗಿಡಗಳು ಹೆಲ್ದಿಯಾಗಿ ಬೆಳಿತವೆ. ಈ ನೈಟ್ರೋಜನ್ ಹಾಕಿದರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಪೊಟ್ಯಾಷಿಯಮ್ ಇದ್ದಾಗ ಏನಾಗುತ್ತೆ ಅಂದರೆ ಗಿಡಗಳಲ್ಲಿ ಹೂವು ಬರೋದು ತುಂಬ ಜಾಸ್ತಿ ಆಗುತ್ತೆ. ನಾನು ನಿಮಗೆ ಬಾಳೆಹಣ್ಣಿಂದ ಸಿಪ್ಪೆದ ಬಗ್ಗೆ ಹೇಳಿದ್ದೀನಲ್ಲ, ಪೊಟ್ಯಾಷಿಯಮ್ ಪೌಡರ್ ಅಂತ, ಅದೆಲ್ಲದೂ ಕೂಡ ಈ ಗೋಮೂತ್ರದಲ್ಲಿದೆ. ಈಗ ಗೋಮೂತ್ರ ಅಂದ ತಕ್ಷಣ ನಾವು ಗಿಡಗಳಿಗೆ ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಯಾಕಂದರೆ ಇದರಲ್ಲಿ ನೈಟ್ರೋಜನ್ ಅಂಶ ಜಾಸ್ತಿ ಇರುತ್ತೆ. ಈ ನೈಟ್ರೋಜನ್ ಜಾಸ್ತಿ ಇದ್ದವಾಗ ನಾವು ಗಿಡಕ್ಕೆ ಜಾಸ್ತಿ ಹಾಕಿದರೆ ಏನಾಗುತ್ತೆ ಅಂದರೆ ಗಿಡ ಕೂಡಲೇ ಒಣಗಿಬಿಟ್ಟು ಸತ್ತು, ಅಂದರೆ ಬೇರೆ ಅದರಲ್ಲಿ ಒಂಥರ ಒಣಗಿ ಹೋಗುತ್ತೆ, ಸುಟ್ಟು ಹೋಗುತ್ತೆ ಅಂತೀವಲ್ಲ, ಆ ಥರ ಆಗುತ್ತೆ. ಅದಕ್ಕೋಸ್ಕರ ಡೈರೆಕ್ಟಾಗಿ ಹಾಕಬಾರ್ದು. ಇನ್ನು ಹೇಗೆ ಹಾಕಬೇಕಂತ ಕೇಳ್ಬೋದೇನೋ ನೀವು, ಅದಕ್ಕೆ ಹೇಳ್ತೀನಿ ನಾನು ಸಮಾಧಾನ. ಫಸ್ಟು ನಾವು ಹಾಕೋಕ್ಕಿಂತ ಮುಂಚೆ ಗಿಡಗಳ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡ್ಕೊಬೇಕು. ಯಾವುದೇ ಆಗಲಿ ನಾವು ಲಿಕ್ವಿಡ್ ಫರ್ಟಿಲೈಸರ್ಸ್ ಹಾಕಿದರೂ ಅಥವಾ ಫರ್ಟಿಲೈಸರ್ ಹಾಕಿದರೂ ಕೂಡ ಮಣ್ಣನ್ನು ಒಂದು ಸರ್ತಿ ಫಸ್ಟು ಲೂಸ್ ಮಾಡ್ಕೊಬೇಕು. ಆಮೇಲೆ ನಾವು ಅದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ಹಾಕ್ಬೋದು. ಈಗ ನಾವು ಗೋಮೂತ್ರದ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಗೋಮೂತ್ರನ ಒಂದು 30 ml ತೊಗೊಂಡ್ರಿ ಅಂದ್ಕೊಂಡ್ರೆ ಅದಕ್ಕೆ ನಿಮಗೆ ಜಾಸ್ತಿಯಾಗಿ 1 ಲೀಟ್ರ್ ನೀರಿಗೆ ಒಂದು 30 ml ಅಥವಾ ಒಂದು 50 ml ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಈಗ ನಾನು ಗ್ಲಾಸ್ ವಿಚಾರದಲ್ಲಿ ಬರೋದಾದರೆ 1 ಗ್ಲಾಸ್ ನೀವು ಗೋಮೂತ್ರ ತೊಗೊಂಡ್ರೆ ಒಂದು 5 ಗ್ಲಾಸಷ್ಟು ನೀರು ಮಿಕ್ಸ್ ಮಾಡಿ. ಯಾವುದೇ ಕಾರಣಕ್ಕೂ ನೀರು ಜಾಸ್ತಿ ಆದರೂ ಪರವಾಗಿಲ್ಲ, ಗೋಮೂತ್ರ ಮಾತ್ರ ಜಾಸ್ತಿ ಆಗಬಾರ್ದು. ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಬೆಳೀಲಿ ಅಂತ ಗೋಮೂತ್ರ ಜಾಸ್ತಿ ಹಾಕಿದ್ರೆ ಅಂದ್ಕೊಳ್ಳಿ, ಗಿಡ ಇಷ್ಟು ಮುಂಚೆ ಹೇಳ್ದಂಗೆ ಗಿಡ ಸುಟ್ಟೋಗುತ್ತೆ, ಒಣಗಿ ಹೋಗುತ್ತೆ, ಓಕೆನಾ. ಈಗ ಮಣ್ಣಲ್ಲಿ ಹಾಕ್ತಾ ಡೈರೆಕ್ಟಾಗಿ ರೂಟಿಗೆ ಹಾಕಲಾರ್ದೆ ನಾವು ಪಾಟಲ್ಲಿ ನೆಟ್ಟಿರ್ತೀವಲ್ಲ ಸುತ್ತಲೂ ಹಾಕಿ. ಒಂದು ವೇಳೆ ನೆಲದಲ್ಲಿದೆ ಅಂದ್ಕೊಳ್ಳಿ, ಒಂದು ಅರ್ಧ ಫೀಟಷ್ಟು ದೂರದಲ್ಲಿ ಹಾಕೋಕ್ಕೋಗಿ. ಯಾಕಂದರೆ ಡೈರೆಕ್ಟಾಗಿ ಗಿಡಗಳು ಬುಡಕ್ಕೆ ಯಾವಾಗಲೇ ಆಗಲಿ ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ ಆಗಲಿ ಹಾಕ್ಬಾರ್ದು. ಸ್ವಲ್ಪ ದೂರದಲ್ಲಿ ಹಾಕ್ಬೇಕು, ಅಂದರೆ ಅದು ಅಂಚಿನ ಸುತ್ತಲೂ ಹಾಕಬೇಕು. ಆವಾಗ ನಿಮಗೇನಾಗುತ್ತೆ ಅಂದರೆ ಗಿಡಗಳು ತುಂಬ ಚೆನ್ನಾಗಿ ಅದರಲ್ಲಿ ಹೀರ್ಕೊಂಡ್ಬಿಟ್ಟು, ಅಂದರೆ ಅದು ಅಬ್ಸರ್ವ್ ಮಾಡ್ಕೊಂಡು ಗಿಡ ತುಂಬ ಚೆನ್ನಾಗಿ ಬೆಳೀತೆ. ನಾನಿಲ್ಲಿ ಗುಲಾಬಿ ಗಿಡಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಇದು ಏನದು ಯಾವುದೋ ಲಿಲ್ಲಿ ಜಾತಿದು, ಓಕೆ. ಈಗ
ನಾನು ಹೇಳಿದೆ ಗಿಡಗಳಿಗೆಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ. ಈಗ ಕೆಲವರು ಏನು ಮಾಡ್ತಾರೆ ಅಂದರೆ, ಇಂಥ ಎಷ್ಟು ಮುಂಚೆ ನನಗೆ ಅನುಭವ ಆಗಿದ್ದು ಹೇಳ್ತಾ ಇದ್ದೀನಿ, ಈ ಸಣ್ಣ ಸಣ್ಣ ಸಸಿಗಳಿರ್ತದೆ ನೋಡಿ, ಅಂಥದಕ್ಕೆಲ್ಲ ಇದನ್ನೆಲ್ಲ ಹಾಕೋಕೆ ಹೋಗ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಇದು ಕೂಡ ತುಂಬ ಹಾನಿ ಮಾಡುತ್ತೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಸಣ್ಣ ಸಣ್ಣ ಮೊಳಕೆ ಬಂದದ್ದಕ್ಕೆ ಹಾಕಬಾರ್ದು. ಕನಿಷ್ಠ ಒಂದು 4-5 ಎಲೆ ಬಂದಿದ್ದಕ್ಕೆ ಇದನ್ನು ಹಾಕ್ಬೋದು. ಆವಾಗ ತುಂಬ ಚೆನ್ನಾಗಾಗುತ್ತೆ. ಈಗ ಇಷ್ಟಕ್ಕೂ ಮುಂಚೆ ನಾವು ಮಣ್ಣಲ್ಲಿ ಹಾಕೋದನ್ನು ನೋಡಿದ್ವಿ. ಇವಾಗ ಅದೇ ಲಿಕ್ವಿಡಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು, ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರಿನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಈ ಸಣ್ಣ ಸಣ್ಣ ಸಸಿಗಳಿಗಾಗಲಿ, ಅಂದರೆ ಸಣ್ಣ ಸಣ್ಣ ಸಸಿ ಅಂದರೆ ಪೂರ್ತಿ ಮೊಳಕೆ ಬಂದಿದ್ದಲ್ಲ, ಈ ಲೆವೆಲಲ್ಲಿ ಇದ್ದದಕ್ಕೆ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ನೈಟ್ರೋಜನ್ನು ಇದು ತುಂಬ ಚೆನ್ನಾಗಿ ಹೀರ್ಕೊಂಡ್ಬಿಟ್ಟು ಆವಾಗ ಗಿಡಗಳ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಈಗ ನಾವು ಹೇಗಿದ್ದರೂ ಗೋಮೂತ್ರದ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಈಗ ಇದರಿಂದ ಕೀಟಗಳು ಕೂಡ ತುಂಬ ಬಂದಿದ್ದು ಕೂಡ ಹೋಗುತ್ತೆ, ಬಾರ್ಲೆ ಇದ್ದಿದ್ದಂಗೆ ಅವಾಯ್ಡ್ ಮಾಡುತ್ತೆ. ಯಾಕೆ ಗೊತ್ತಾ, ಗೋಮೂತ್ರದಲ್ಲಿ ಒಂಥರ ವಾಸನೆ ಬರೋ ಅಂಶ ಇದೆ. ನೀವು ಗಮನಿಸಿರ್ಬೋದು, ಹಳ್ಳಿ ಕಡೆಯಲ್ಲಿದ್ದವರಿಗೆ ಜಾಸ್ತಿ ಇದರ ಬಗ್ಗೆ ಅನುಭವ ಇದ್ದೇ ಇರುತ್ತೆ. ಗಂಜಲದ ವಾಸನೆ ಅಂತಿರ್ತಾರೆ ನೋಡಿ, ಆ ಗಂಜಲದ ವಾಸನೆ ಅಂತ ಹೇಳಿದರೆ ಸ್ವಲ್ಪ ಮೂಗು ಮುಚ್ಕೊಳ್ಳೋಂಗೆ ಮಾಡುತ್ತೆ. ಅದೇ ಹುಳುಗಳಿಗೆ ಇದರಿಂದ ಓಡಿ ಹೋಗುತ್ತೆ, ಈ ವಾಸನೆಗೆ ಅವು ಓಡಿ ಹೋಗುತ್ತೆ. ಈ ಥರ ಸಣ್ಣ ಸಣ್ಣ ಈ ಪಾಲಕ್ಕಾಗಲಿ, ಹರವೆ ಸೊಪ್ಪಾಗಲಿ, ಇಂಥದಕ್ಕೆಲ್ಲ ನಾವು ಅದನ್ನ ಸ್ಪ್ರೇ ಮಾಡಿದರೆ ಹುಳುಗಳ ಬಾಧೆ ಕಮ್ಮಿ ಆಗುತ್ತೆ. ಹಾಗೆ ಒಟ್ಟೊಟ್ಟಿಗೆ ಗಿಡಗಳು ಕೂಡ ತುಂಬ ಬೇಗ ಬೇಗ ಬೆಳವಣಿಗೆ ಆಗುತ್ತೆ. ಇದರಲ್ಲಿ ಗಿಡಗಳ ಗ್ರೋತಿಗೆ ಬೇಕಾಗುವಂಥ ಎಲ್ಲ ಅಂಶಗಳು ಇದರಲ್ಲಿದೆ ಗೋಮೂತ್ರದಲ್ಲಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಗಿಡಗಳ ಬೆಳವಣಿಗೆ ಬೇಕು ಅಂದರೆ ಏನೂ ಸಿಕ್ಲಾರ್ದಿದ್ರೆ ನಿಮಗೆ ಗೋಮೂತ್ರನ ತಂದ್ಕೊಂಡ್ಬಿಟ್ಟು ಯೂಸ್ ಮಾಡ್ಬೋದು. ಸರಿ, ಇದು ಯಾವಾಗ ಯೂಸ್ ಮಾಡಬೇಕಂತ ಕೆಲವ್ರ ಕ್ವಶನ್ ಇರುತ್ತೆ. ನೀವು ಜಸ್ಟ್ ಒಂದು 15 ದಿವಸದ ಗ್ಯಾಪ್ ಇಟ್ಬಿಟ್ಟು ಒಂದೊಂದು ಸರ್ತಿ ಇದನ್ನು ಸ್ಪ್ರೇ ಮಾಡ್ತಾಯಿರಿ, ಪ್ರಾಬ್ಲಮ್ ಏನಿಲ್ಲ, ತುಂಬ ಚೆನ್ನಾಗಿ ಗಿಡಗಳ ಬೆಳವಣಿಗೆ ಆಗುತ್ತೆ. ಹಾಗೆ ಈ ಕೀಟಗಳು ಜಾಸ್ತಿ, ಸೊಳ್ಳೆಗಳು ಜಾಸ್ತಿ ಬರುತ್ತೆ ನಮ್ಮ ತೋಟದಲ್ಲಿ ಅಂದಾಗ ಗೋಮೂತ್ರನ ನೀವು 2 ದಿವಸಕ್ಕೊಮ್ಮೆ ನಿಮ್ಮ ತೋಟಕ್ಕೆ ದೊಡ್ಡ ದೊಡ್ಡ ಗಿಡಗಳ ಮೇಲೆಲ್ಲ ಸ್ಪ್ರೇ ಮಾಡಿದ್ರಿ ಅಂತ ಹೇಳಿದರೆ ಆ ವಾಸನೆಗೆ ನಿಮಗೆ ಕೀಟಗಳ ಬಾಧೆ ತುಂಬ ಕಮ್ಮಿ ಆಗುತ್ತೆ. ಅಂದರೆ ಈಗ ಬದನೆ ಗಿಡದಲ್ಲಿ ಹುಳ ಬರುವಂಥದ್ದು ಅಥವಾ ನಮ್ಮ ಚಪ್ರದವರಲ್ಲೆಲ್ಲ ಹುಳ ಆಗುವಂಥದ್ದು ಇಂಥದ್ದೆಲ್ಲ ಅವಾಯ್ಡ್ ಮಾಡುತ್ತೆ. ಈ ಪಾಲಕ್ ಸೊಪ್ಪಿಗೆ ಈ ಥರದ್ದೆಲ್ಲ ನಮಗೆ ಈ ನೈಟ್ರೋಜನ್ನು ಇಂಥ ಜಾಸ್ತಿ ಇದ್ದದ್ದು ಹಾಕ್ದವಾಗ ಏನಾಗುತ್ತೆ ಅಂದರೆ ದೊಡ್ಡ ದೊಡ್ಡ ಎಲೆಗಳು ಬರುತ್ತೆ. ನಿಮ್ಗೆ ಇಷ್ಟಕ್ಕೂ ಮುಂಚೆ ನಾನೊಂದು ಸರ್ತಿ ಕೌಡಂಗ್ ಕಂಪೋಸ್ಟ್ ಬಗ್ಗೆ ಹೇಳಿದ್ದೆ, ಅಂದರೆ ದನದ ಗೊಬ್ಬರದ ಬಗ್ಗೆ ಹೇಳಿದ್ದೆ. ದನದ ಗೊಬ್ಬರದಲ್ಲಾಗಲಿ ಅಥವಾ ಗೋಮೂತ್ರದಲ್ಲಾಗಲಿ ಹೆಚ್ಚು ಕಮ್ಮಿ ಒಂದೇ ಥರದ ಇದಿರುತ್ತೆ, ಅಂದರೆ ಶಕ್ತಿ ಇರುತ್ತೆ. ನಾವು ಅದನ್ನ ಗೊಬ್ಬರ ಮಾಡಿಬಿಟ್ಟು ಗಿಡಗಳಿಗೆ ಹಾಕಿದರೂ ಒಂದೇ, ಅಥವಾ ಡೈರೆಕ್ಟಾಗಿ ಗೋಮೂತ್ರನ ಈ ಥರ ಸಿಂಪಡಣೆ ಮಾಡೋದು ಒಂದೇ. ಈ ಗೋಮೂತ್ರ ಸಿಂಪಡಣೆ ಮಾಡೋದು ತುಂಬ ಈಸಿ ಅಂತ ನನ್ನ ಅಭಿಪ್ರಾಯ. ನಿಮಗೆ ಸಿಕ್ಕಿದರೆ ಮಾತ್ರ ಸ್ವಲ್ಪ ಹುಡ್ಕೊಂಡು ಹೋಗಿ ಆದರೂ ಪರವಾಗಿಲ್ಲ, ತಂದುಬಿಟ್ಟು ಯೂಸ್ ಮಾಡಿ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಈ ಗೋಮೂತ್ರ ಹಳೇದಾದಷ್ಟು ಕೂಡ ನಿಮಗೆ ಅದರಲ್ಲಿ ಔಷಧಿ ಅಂಶ ಜಾಸ್ತಿ ಇರುತ್ತೆ. ನಾವು ಮನೆಗಳನ್ನ ಶುದ್ಧಿ ಮಾಡಬೇಕಿದ್ರೆ ನೀವು ಗಮನಿಸಿರ್ಬೋದು, 1-2 ಚುಕ್ಕೆ ಗೋಮೂತ್ರ ಹಾಕಿಬಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ಮನೆಗಳ ಸುತ್ತಲೂ ಮನೆಗಳ ರೂಮಲ್ಲೆಲ್ಲ ಸ್ಪ್ರೇ ಮಾಡ್ತಾಯಿತ್ತು. ಅಂದರೆ ಏನಾಗುತ್ತೆ ಅಂದರೆ ಶುದ್ಧ ಆಗುತ್ತೆ ಅಂತ ಆ ನಂಬಿಕೆ ಕೂಡ ನಮಗಿದೆ. ಗೋಮೂತ್ರಕ್ಕೆ ಅಷ್ಟು ಒಳ್ಳೆಯದೊಂದು ಅಭಿಪ್ರಾಯ ಫಸ್ಟಿಂದ ಹಿರಿಯವರು ಕೊಡ್ತಾ ಬಂದಿದ್ದಾರೆ. ಸೊ ಈ ಥರದ್ದೇನಾದ್ರು ಸಿಕ್ಕಿದವಾಗ ನಿಮ್ಮ ಗಿಡಗಳ ಮೇಲೆ ನೀವು ಇದು ಮಾಡಿ ನೋಡಿ, ನಿಮಗೆ 100% ಅಲ್ಲ 1000% ರಿಸಲ್ಟ್ ಸಿಕ್ಕುತ್ತೆ. ನಿಮಗೆ ಗ್ಯಾರಂಟಿ ನಾನು ಹೇಳ್ತೀನಿ. ಇದನ್ನು ಟ್ರೈ ಮಾಡಿ ನೋಡಿ, ಆಮೇಲೆ ನನ್ನ ರಿಸಲ್ಟ್ ಹೇಳಿ, ಓಕೆನಾ? ಈಗ ಗೋಮೂತ್ರದ ಬಗ್ಗೆ ನಾನು ನಿಮ್ಗೆ ಇಷ್ಟೊತ್ತಂಗೆ ಹೇಳಿದ್ನಲ್ಲ, ನಿಮ್ಗೆ ಇನ್ನೂ ಏನಾದ್ರು ಕೆಲವು ಪಾಯಿಂಟ್ ನಾನು ಮಿಸ್ ಆಗಿರ್ಬೋದು, ನೀವು ಕ್ವಶನಲ್ಲಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ. ಹಾಗೆ ಇಲ್ಲಾಂದರೆ ಇನ್ನೊಂದು ನೆಕ್ಸ್ಟ್ ಪಾರ್ಟ್ ಕೂಡ ಮಾಡೋಣ. ಅದ್ರ ಬಗ್ಗೆ ತುಂಬ ಕ್ವಶನ್ ಬಂದರೆ ನಾನು ಇನ್ನೊಂದು ಪಾರ್ಟ್ ಮಾಡಿ ಹೇಳ್ತೀನಿ, ಓಕೆನಾ? ಇದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ, 4 ಜನ ಶೇರ್ ಮಾಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಹೇಳಿ, ಓಕೆನಾ? ಬಾಯ್, ಟೇಕ್ ಕೇರ್.